ನಮಸ್ತೆ. ಮೇಷಾದಿ ದ್ವಾದಶ ರಾಶಿಗಳ ಮಾಸ ಭವಿಷ್ಯವನ್ನು ತಿಳಿಸಬೇಕು ಅಂತ ಹಲವರ ಬೇಡಿಕೆ ಇರುವುದರಿಂದ ಯಥಾಮತಿಯಾಗಿ ಜುಲೈ ಮಾಸದ ಭವಿಷ್ಯವನ್ನು ತಿಳಿಸ್ತಾ ಇದ್ದೇನೆ. ಮೇಷರಾಶಿಯವರಿಗೆ 2ನೇ ಭಾವದಲ್ಲಿ ಗುರು, ಜುಲೈ 12ನೇ ತಾರೀಕಿಗೆ ಅದೇ ರಾಶಿಗೆ ಕುಜನ ಪ್ರವೇಶ ಆಗಲಿಕ್ಕಿದೆ. 4ರಲ್ಲಿ ಕರ್ಕಾಟಕ ರಾಶಿಗೆ ರವಿ ಪ್ರವೇಶ ಮಾಡ್ತಾನೆ ಜುಲೈ 16ಕ್ಕೆ. ಜುಲೈ 6ನೇ ತಾರೀಕು ಶುಕ್ರ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾನೆ. ಸಿಂಹದಲ್ಲಿ ಬುಧ ಜುಲೈ 19ಕ್ಕೆ ಪ್ರವೇಶ ಮಾಡ್ತಾನೆ. ಕನ್ಯಾ ರಾಶಿಯಲ್ಲಿ ಕೇತು, ಕುಂಭದಲ್ಲಿ ಶನಿ, ಮೀನದಲ್ಲಿ ರಾಹು. ಈ ರೀತಿಯಾದಂತಹ ಗ್ರಹಸ್ಥಿತಿ ಇರುವಾಗ ಲಗ್ನದ ಮೇಷರಾಶಿ ಎನ್ನುವಂತಹ ರಾಶಿಗೆ ಆ ರಾಶಿ ಶುದ್ಧವಾಗಿದ್ದುಕೊಂಡು ರಕ್ಷಾಸ್ಥಾನದಲ್ಲಿ ಗುರು ಕುಜರು ಇರುವಂತಹ ಕಾರಣ, ಲಗ್ನಾಧಿಪತಿ ರಕ್ಷಾಸ್ಥಾನದಲ್ಲಿರುವ ಕಾರಣದಿಂದ ದೇಹಾರೋಗ್ಯದಲ್ಲೆಲ್ಲ ಸುಧಾರಣೆಯಾಗ್ತದೆ, ಉತ್ತಮ ಆರೋಗ್ಯ ಪ್ರಾಪ್ತಿಯಾಗ್ತದೆ, ಆರ್ಥಿಕವಾದಂತಹ ಅಭಿವೃದ್ಧಿಗಳೆಲ್ಲ ಉಂಟಾಗ್ತದೆ, ಸಾಲಬಾಧೆಯಿಂದ ಮುಕ್ತಿಯಾಗುವಂತಹ ಒಂದು ಸ್ಥಿತಿ. ಅದೇ ಪ್ರಕಾರವಾಗಿ ಸಹೋದರರಲ್ಲಿ ಉತ್ತಮ ಬಾಂಧವ್ಯ ಎಲ್ಲ ಉಂಟಾಗಬಹುದು. ಆದರೆ ಸಾಮಾನ್ಯ ಜುಲೈ 16ರ ವೇಳೆಗಾಗುವಾಗ ತಾಯಿಗೆ ಆರೋಗ್ಯದಲ್ಲೆಲ್ಲ ವ್ಯತ್ಯಾಸ ಆಗಬಹುದು, ಅಥವಾ ಹಿರಿಯರಿಗೆ ಆರೋಗ್ಯದ ತೊಂದರೆಗಳೆಲ್ಲ ಉಂಟಾಗಬಹುದು. ಬೇರೆಯವರಿಗೋಸ್ಕರ ಆಸ್ಪತ್ರೆಯ ವಾಸ ಮಾಡಬೇಕಾದಂತಹ ಸ್ಥಿತಿ ಬಂದೊದಗಬಹುದು. ಹಾಗಾಗಿ ಈ ಜುಲೈ 16ರ ನಂತರದ ದಿವಸಗಳಲ್ಲಿ ಸ್ವಲ್ಪ ಜಾಗ್ರತೆಯಾಗಿರುವಂತಹದ್ದು ಉತ್ತಮ. ಇನ್ನು ಜುಲೈ 19ರ ನಂತರದ ಬುಧ ಪಂಚಮದಲ್ಲಿ ಬರುವಂತಹ ಕಾರಣದಿಂದ ಮಕ್ಕಳ ವಿಷಯದಲ್ಲಿ ಚಿಂತೆ, ವಿದ್ಯಾಭ್ಯಾಸ ವಿಚಾರದಲ್ಲಿಯೋ ಮಕ್ಕಳ ವಿಚಾರವಾಗಿ ಕೆಲವು ಮನಸ್ತಾಪಗಳೆಲ್ಲ ಉಂಟಾಗಬಹುದು, ಅಪಮಾನಗಳೆಲ್ಲ ಉಂಟಾಗಬಹುದು. ಈ ವಿಚಾರಗಳು ಕೂಡ ಸಾಮಾನ್ಯ ಜುಲೈ 16ರ ನಂತರದಲ್ಲಿ ಸಂಭವಿಸುವ ಸಾಧ್ಯತೆಗಳುಂಟು. ಆ ನಂತರದಲ್ಲಿ ಹೇಳುವುದಾದರೆ ಶತ್ರುಗಳು ಸ್ವಲ್ಪ ಮಟ್ಟಿಗೆ ಅಧಿಕವಾಗುವಂತಹ ಒಂದು ಸ್ಥಿತಿ. ಇದಕ್ಕೋಸ್ಕರವಾಗಿ ಮಂಗಳವಾರ ದಿವಸ ದೇವಿ ಕ್ಷೇತ್ರದಲ್ಲಿ ಅರ್ಚನೆಯನ್ನು ಮಾಡಿಸುವಂತಹದ್ದು ಅಥವಾ ಸಂಕಷ್ಟಿ ವ್ರತಗಳನ್ನು ಆಚರಣೆ ಮಾಡುವಂತಹದ್ದು ಈ ಅಪಮಾನಾದಿಗಳನ್ನು ತಪ್ಪಿಸುವುದಕ್ಕೆ, ದೂರ ಮಾಡುವುದಕ್ಕೆ ಸಾಧ್ಯ ಆಗಬಹುದು. ಅದೇ ಪ್ರಕಾರವಾಗಿ ಉದ್ಯೋಗ ಸ್ಥಾನ ಉತ್ತಮವಾಗಿರುವುದರಿಂದ ಕೀರ್ತಿ, ಯಶಸ್ಸು, ಏಕಾದಶದ ಶನಿಯೂ ಕೂಡ ಒಳ್ಳೆಯ ಫಲಗಳನ್ನೇ ನಿಮಗೆ ಅನುಗ್ರಹ ಮಾಡ್ತಾನೆ. ರಾಹು ಮಾತ್ರ ಅಪವ್ಯಯ, ನಷ್ಟ ಇತ್ಯಾದಿಗಳೆಲ್ಲವನ್ನೂ ಕೂಡ ತಂದೊಡ್ಡುತ್ತಾನೆ. ಅದರಿಂದ ಹೊಸ ಇನ್ವೆಸ್ಟ್ಮೆಂಟ್ ಮಾಡುವುದಾದರೆ, ಪಾರ್ಟ್ನರ್ಶಿಪ್ ಮಾಡುವುದಾದರೆ ಇಂತಹ ವಿಷಯದಲ್ಲೆಲ್ಲ ಸ್ವಲ್ಪ ಜಾಗ್ರತೆಯಾಗಿರುವಂತಹದ್ದು ಉತ್ತಮ. ಜುಲೈ ತಿಂಗಳು ಎನ್ನುವಂತಹದ್ದು ಉಳಿದಂತೆ ಉತ್ತಮ ಫಲವನ್ನೇ ನೀಡುವುದಕ್ಕಿದ್ದಾನೆ. ಸರ್ವೇಶ್ವರಕಾರಕ ಭಗವಂತ ನಿಮಗೆಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಎಂಬುದಾಗಿ ಹೇಳ್ತಾ ಮೇಷರಾಶಿಯ ಭವಿಷ್ಯವನ್ನು ಕೊನೆಗೊಳಿಸ್ತಾ ಇದ್ದೇನೆ.